ನಮಸ್ಕಾರ ರೀಪ ಎಲ್ಲರಿಗೂ. ನೀವು ಹೆಚ್ಚಾಗಿ ಉಪ್ಪು ಸೇವನೆ ಮಾಡ್ತೀರೇನು? ಧೂಮಪಾನ ಮಾಡ್ತೀರಿ, ಸರಾಯಿ ಹೆಚ್ಚು ಕುಡಿತೀರಿ, ತಂಬಾಕು ಸೇವನೆ ಮಾಡ್ತೀರಿ, ಶಾರೀರಿಕ ಚಟುವಟಿಕೆದಿಂದ ದೂರದಿರಿ. ವ್ಯಾಯಾಮದಿಂದ ದೂರಿದ್ರೆ ಏನೇನು ಅದರ ಮೇಲೆ ಶರೀರದ ಮೇಲೆ ಪರಿಣಾಮ ಬೀರ್ತಾವಂಥೇಳಿ ಇದೇ ಬಾಗಲಕೋಟೆಯ ಜಮಖಂಡಿಯ ಪ್ರತಿಷ್ಠಿತ BLD ಸಂಸ್ಥೆಯ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿನಿಯರು ನಗರದ ಪ್ರಮುಖ ಸ್ಥಳಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮ ರ್ಯಾಲಿ ಮುಖಾಂತರ ಜನರ ಮೇಲೆ ಪರಿಣಾಮ ಆಗಬೇಕಂತೇಳಿ ಅಲ್ಲಿ ಪ್ರಿನ್ಸಿಪಾಲ್ರು ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಾರ ಗೊತ್ತೈತಲ್ರಿ ನಿಮ್ಗೆ? ಉತ್ತರ ಕರ್ನಾಟಕದ BLD ಪ್ರತಿಷ್ಠಿತ ಸಂಸ್ಥೆ ದಿವಂಗತ BM ಪಾಟೀಲ್, MB ಪಾಟೀಲ್ ಅವರು ಹಾಲಿ ಮಂತ್ರಿಯವರು, ಸಂಸ್ಥಾಪಕರಾದಂಥ ಅನೇಕ ಮಹನೀಯರು ಅದಕ್ಕೆ ತ್ಯಾಗ ಬಲಿದಾನ ಕೊಟ್ಟಂಥ ಇವತ್ತು BLD ಸಂಸ್ಥೆ ಉತ್ತರ ಕರ್ನಾಟಕದಲ್ಲಿ ಏಷ್ಯಾದಲ್ಲಿ ಹೆಮ್ಮರವಾಗಿ ಬೆಳೆಯಾಕತೈತಿ. ಅದಕ್ಕೆ ಪ್ರಮುಖ ಕಾರಣೀಭೂತ ಈಗಿರುವಂಥ ಕೈಗಾರಿಕಾ ಬೃಹತ್ ಮಂತ್ರಿ MB ಪಾಟೀಲರು ಮತ್ತು ಅವರ ಸಂಸ್ಥೆಯ ಸದಸ್ಯರು, ಹಿತಚಿಂತಕರು, ಅಲ್ಲಿರುವ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡುವ ಪ್ರಾಂಶುಪಾಲರು, ಶಿಕ್ಷಕರು, ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು. ಈಗ BLD ನರ್ಸಿಂಗ್ ವಿದ್ಯಾರ್ಥಿನಿಯರು ಇದೇ ಜಮಖಂಡಿಯ ಪ್ರತಿಷ್ಠಿತ BLD ಕಾಲೇಜಿನಲ್ಲಿ ಈ ರಕ್ತದೊತ್ತಡ ಕಾರ್ಯಕ್ರಮದ ಅಂಗವಾಗಿ ಯಾವ ರೀತಿ ವಿಶ್ವ ರಕ್ತದೊತ್ತಡದಲ್ಲಿ ಏರುಪೇರು ಆಗತೈತಿ, ಮನುಷ್ಯನಿಗೆ ಅನೇಕ ರೀತಿಯ ಟೆನ್ಷನ್, ಅನೇಕ ರೀತಿಯ ಮಾನಸಿಕ ವ್ಯಥೆಗಳು, ಮಾತಿಗೆ ಟೆನ್ಷನ್, ಮೊಬೈಲ್ ಬಂದಾದ್ರೆ ಟೆನ್ಷನ್, ಮೊಬೈಲ್ ಚಾಲು ಆದ್ರೆ ಟೆನ್ಷನ್, ಇವೆಲ್ಲ ಟೆನ್ಷನ್ಗಳಿಂದ ರಕ್ತದೊತ್ತಡ ಹೆಚ್ಚು ಏರುಪೇರಾಗಿ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರ್ತೈತಿ. ಅದರ ಸಲುವಾಗಿ ಜನಜಾಗೃತಿ ಮೂಡಿಸುವಲ್ಲಿ ಅಲ್ಲಿರುವಂಥ ಪ್ರಾಂಶುಪಾಲರಾದಂಥ ಡಾಕ್ಟರ್ ವೀರಭದ್ರಪ್ಪ ಅವರ ಹೆಸರು ಕೇಳಿರ್ಬೋದು. ಆ ಸಂಸ್ಥೆಗೆ ಒಂದು ಕಾಯಕಲ್ಪದ ಶಕ್ತಿಯಾಗಿ ಆ ಮಕ್ಕಳ ಭವಿಷ್ಯವನ್ನು ರೂಪಣೆ ಮಾಡಕತ್ತಾರ. ಅವರ ಜೊತೆಗೆ ಸನದಿಯವರಿದ್ದಾರ. ಅದೇ ರೀತಿಯ ಪೊಲೀಸ್ ಅಧಿಕಾರಿ ಮುರನಾಳ್ ಅವರು ಸಹಿತ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯರ ಪರೇಡ್ ಮುಖಾಂತರ ಮೆರವಣಿಗೆ ಮಾಡ್ಕೋತ ಪ್ರತಿ ಗ್ರಾಮದ, ಪ್ರತಿ ನಗರದ ಗಲ್ಲಿಗಳಲ್ಲಿ ಎಚ್ಚರಿಕೆಯ ಗಂಟೆಯಿಂದ ತೋರಿಸಿಕೊಟ್ಟಿದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ರಿ. ಇವತ್ತು ಹಳೆಯ ಆಟಗಳು ಹೋದವ್ರಿ. ಎಲ್ಲಿ ಚಿಣಿದಾಂಡ ಆಡ್ತೀರಿ, ಎಲ್ಲಿ ಚಿಪ್ಪಿ ಆಡ್ತೀರಿ, ಎಲ್ಲಿ ಕಲ್ಲಿನ ಒಟ್ಟ ಆಡ್ತೀರಿ, ಎಲ್ಲಿ ಮಲ್ಲ ಕಂಬ ಅಂತ ವ್ಯಾಯಾಮ ಶಾಲೆಗಳದಾವ, ಎಲ್ಲ ಮುಚ್ಚಿವಾದು. ರಕ್ತದೊತ್ತಡ ಯಾಕೆ ಹೆಚ್ಚಾಗುವುದಿಲ್ಲ? ಹಳೆಯ ಕಾಲದ ಆಟಗಳು ಈಗ ಬೇಕಂದ್ರೂ ಸಹಿತ ಗ್ರೌಂಡ್ಗಳಿಲ್ಲ, ಗರಡಿ ಮನೆಗಳು ಇಲ್ಲ. ಬೆಳಗ್ಗೆ ಎದ್ದು ಫ್ಯಾಷನ್ ಮುಖಾಂತರ ವ್ಯಾಯಾಮ ಮಾಡಿದರೆ ಅದು ರಕ್ತದೊತ್ತಡ ಕಡಿಮೆ ಆಗೋದಿಲ್ರಿ. ನೂರಾರು ಮಾನಸಿಕ ವ್ಯಥೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಇವತ್ತು ರಕ್ತದೊತ್ತಡ ಕಡಿಮೆ ಆಗುವ ಸಲುವಾಗಿ ನಾವು ಪ್ರಯತ್ನ ಪಟ್ಟರೆ ಅದು ಆಗುವುದಿಲ್ಲ. ಅದರ ಸಲುವಾಗಿ ಡಾಕ್ಟರ್ ವೀರಭದ್ರಪ್ಪ ಪ್ರಿನ್ಸಿಪಾಲ್ರು ಒಂದು ಸಲಹೆ ನಾಟಕದ ಮುಖಾಂತರ ಆ ವಿದ್ಯಾರ್ಥಿನಿಯರನ್ನು ಮೆರವಣಿಗೆಯ ಮುಖಾಂತರ ಅವರ ಶಿಕ್ಷಕಿಯರನ್ನು ಕರೆದುಕೊಂಡು ಹೋಗಿ ಜಾಗೃತಿ ಮುಖಾಂತರ ನೀವು ಉಪ್ಪಿನಂಶವನ್ನು ಕಡಿಮೆ ಮಾಡಿ, ತಂಬಾಕು ಸೇವನೆ ಬಿಟ್ಟುಬಿಡಿ, ಸರಾಯಿದಿಂದ ದೂರವಿರಿ, ಶಾರೀರಿಕ ವ್ಯಾಯಾಮದಿಂದ ನಿಮ್ಮ ದೇಹದ ಶಕ್ತಿಯನ್ನು ವೃದ್ಧಿ ಮಾಡಿಕೊಡ್ರಿ ಅಂತಾರ ಡಾಕ್ಟರ್ ಪ್ರಿನ್ಸಿಪಾಲ್ರು ವೀರಭದ್ರಪ್ಪನವರು ಅವಲ್ರಿ. ಹಾಗಾದರೆ BLD ಕಾಲೇಜ್ ಅವರು ಇವತ್ತು ವಿಶ್ವ ರಕ್ತದೊತ್ತಡ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮವನ್ನು ಲಕ್ಷಾಂತರ ಜನರು ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಿರೀಟ ಕೊಡಬೇಕು ಅಲ್ಲಿಯ ಶಿಕ್ಷಕ ವರ್ಗದವರಿಗೆ ಮತ್ತು BLD ಸಂಸ್ಥೆಯ ನಿರ್ದೇಶಕ ಸದಸ್ಯರಿಗೆ ಮತ್ತು ಚೇರ್ಮನ್ನರಿಗೆ, ಆ ಸಂಸ್ಥಾಪಕರಿಗೆ. ಅನೇಕ ಸಂಸ್ಥಾಪಕರು ಇಹಲೋಕ ಬಿಟ್ಟು ಪರಲೋಕಕ್ಕೆ ಹೋದರು, ಅವರ ಆತ್ಮಕ್ಕೆ ಶಾಂತಿ ಸಹಿತ ಸಿಗಲಿ ಅಂಥೇಳಿ ಇದೇ ವಿದ್ಯಾರ್ಥಿಗಳು ಇವತ್ತು ಅದೇ BLD ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳಾಕತ್ತಾರ. ಎಷ್ಟೊಂದು ಖುಷಿಯಿಂದ ಪಡ್ಕೊಳಕತ್ತಾರಲ್ರಿ. ಪ್ರಾಂಶುಪಾಲರ ಮೆಹನತ್ತು, ಅವರ ಶ್ರಮ, ಅವರ ಸಹ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಸಹಿತ ಪೊಲೀಸ್ ಇಲಾಖೆ ಮತ್ತು ಅನೇಕ ಅಧಿಕಾರಿಗಳ ಸಂಯೋಗದೊಂದಿಗೆ ಅಲ್ಲಿ ವಿಶ್ವ ರಕ್ತದೊತ್ತಡ ದಿನಾಚರಣೆಯನ್ನು ಮಾಡಿದ್ದು ಇವತ್ತು ಉತ್ತರ ಕರ್ನಾಟಕ ಜಮಖಂಡಿ ನೋಡಾಕತೈತ್ರಿ. ಹಂಗಾದ್ರೆ ಈ ಒಂದು ಸಣ್ಣ ವಿಡಿಯೋ ಹಾಕ್ತಾನೆ ನೋಡ್ರಿ.
ಎಷ್ಟೊಂದು ಹುರುಪು ಉಲ್ಲಾಸದಿಂದ ಆ ವಿದ್ಯಾರ್ಥಿನಿಯರು ಎಷ್ಟೊಂದು ಖುಷಿಯಿಂದ ಆ ಮೆರವಣಿಗೆಯ ಮುಖಾಂತರ ಜನಜಾಗೃತಿ ಮೂಡಿಸ್ಯಾರ. ಇವತ್ತು ಉಪ್ಪಿನ ಅಂಶದಿಂದ ಇವತ್ತು ಶರೀರ ಎಷ್ಟು ಹಾಳಾಗತೈತಿ, BP ಶುಗರ್ ಯಾಕೆ ಬರಾಕತ್ತಾವು, ನಾವು ಮಾನಸಿಕ ವ್ಯಥೆಯಿಂದ ಮಾನಸಿಕ ಒತ್ತಡದಿಂದ ಹೆಂಗೆ ದೂರ ಆಗಬೇಕನ್ನೋದು ಒಂದು ಕಿರು ನಾಟಕ ಸಹಿತ ಪ್ರದರ್ಶನ ಮಾಡ್ಯಾರ. ಅದೇ ಪ್ರಿನ್ಸಿಪಾಲರ ನೇತೃತ್ವದಲ್ಲಿ ಆ ವಿಡಿಯೋ ಹಾಕತನ ನೋಡ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿರಿ. ಇಂಥ BLD ಸಂಸ್ಥೆ ವಿದ್ಯಾರ್ಥಿನಿಯರು ಮತ್ತು ಅಲ್ಲಿಯ ಶಿಕ್ಷಕ ವರ್ಗದವರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನು ಹಾಕಿರಿ. ರಾಜ್ಯಾದ್ಯಂತ ಈ ವಿಡಿಯೋ ವೈರಲ್ ಆಗಬೇಕು. ಇದೇ ಖಡಕ್ ಜವಾರಿ ಕಾಕನ ವಿನಂತಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಸಬ್ಸ್ಕ್ರೈಬ್ ಆಗ್ತೀರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ರಕ್ತದೊತ್ತಡದ ದಿನದ ಅಂಗವಾಗಿ ನಮ್ಮ BLD ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ನಿಮಗೆ ರಕ್ತದೊತ್ತಡವನ್ನು ಹೆಂಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ನಾಟಕದ ಮುಖಾಂತರ ನಿಮಗೆಲ್ಲ ಹೇಳಿಕೊಡ್ತಾರ. ದಯವಿಟ್ಟು ಎಲ್ಲರೂ ಇಲ್ಲಿ ನಾಟಕದ ಒಂದು ರೋಗದ ಮೇಲೆ ಒಂದು ಮಾಡಕ್ ಇಟ್ಟಿನ್ರಿ ಅಂತೀರಿ, ಎಷ್ಟು ಕೇಳೋದಿಲ್ಲ. ಯಾಕೆ ಹಿಂಗ ಆಗತೈತಿ ಅನ್ಸಂಗಿಲ್ಲ. ಸೊ ಚೆಸ್ಟ್ ಪೇನ್ ನಮ್ಗೆ 70/80 mm ಅದರಿಂದ ನಾವು ಹೈಪರ್ ಹಸಿರು ತರಕಾರಿಗಳನ್ನ ನಾವು ತಿನ್ಬೇಕು. ಜೀವನದಲ್ಲಿ ಹೆಚ್ಚಾಗಿ ಕರೆಕ್ಟ್ ಆಗಿ ಕಣ್ಣು ಕಾಣುವುದಿಲ್ಲ. ಯಾಕಂದ್ರೆ ವಿಶ್ವ ರಕ್ತದೊತ್ತಡದ ಅಂಗವಾಗಿ ನಮ್ಮ ಜಮಖಂಡಿಯ BLD ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತು ರ್ಯಾಲಿಯ ಮುಖಾಂತರ ಮತ್ತು ನಾಟಕದ ಮುಖಾಂತರ ರಕ್ತದೊತ್ತಡವನ್ನು ಹೇಗೆ ತಡೆಗಟ್ಟುವುದನ್ನು ತುಂಬ ಚೆನ್ನಾಗಿ ಇಲ್ಲಿನ ಸಾರ್ವಜನಿಕರಿಗೆ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ವಿಶ್ವ ರಕ್ತದೊತ್ತಡದ ದಿನದ ಪ್ರಯುಕ್ತ ನಮ್ಮ ಜಮಖಂಡಿಯ BLD ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಜಾಗೃತಿ ರ್ಯಾಲಿ ಆಯೋಜಿಸಿ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದರ ಬಗ್ಗೆ ಸಾರ್ವಜನಿಕರಿಗೆ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು ಎಂಬುದನ್ನು ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷವಾಗುತ್ತದೆ.